ಕೇಸಲ್ಲಿ ಎಫ್ಐಆರ್ ಆಗಿದೆ ತಂಗಿ ಕೊಟ್ಟಿರೋದು ತಂಗಿಯನ್ನು ನೀವೇನ ನಾನೇ ನೀವು ಎಫ್ಐಆರ್ ಆ ರೀತಿ ಕೊಟ್ಟಿದ್ರಂತ ಅವ್ನ ಯಾಕಂದ್ರೆ ಸಾವುಕ್ಕಿಂತ ಮುಂಚೆ ವಿಡಿಯೋ ಕಳಿಸ್ದ ಏನಂತ ಕಳಿಸಿ ವಿಡಿಯೋ ಇದೆ ಏನಂತ ಕಳಿಸಿ ಇವ್ರಿಬ್ರೆ ಸಾವು ನನ್ನ ತಂಗಿನ ಎಲ್ಲ ಇವ್ರು ಮಾಡಿರೋ ಸಾಲಕ್ಕೆ ನನ್ನ ತಂಗಿನ ಬಂದು ಜನಗಳು ಕೇಳ್ತಿದ್ದಾರೆ. ಯಾಕಂದ್ರೆ ಮನೇಲಿ ಇರೋದು ನಾನೇ ಅಲ್ವಾ, ಅವಳು ಒಬ್ಳೆ ವಿದ್ವೆ ಅಲ್ವಾ, ಅವಳನ್ನೇ ಬಂದು ಕೇಳ್ತಿದ್ದಾರೆ. ಅವಳಿಗೆ ಅಪ್ಪನೂ ಇಲ್ಲ ಅಮ್ಮನೂ ಇಲ್ಲ ಗಂಡನೂ ಇಲ್ಲ. ಅವನು ಅದಕ್ಕೆ ಮದುವೆ ಆಗಲಿಲ್ಲ. ಅವ್ನಿಗೆ 45 ವಯಸ್ಸಿದೆ. ನನ್ನ ಜೊತೆ ಇರಬೇಕು ಅಂತ ಅವ್ನು ಮದುವೆ ಆಗಲಿಲ್ಲ. ನಾನು ನನ್ನ ಮಗು ಒಂಟಿಯಾಗಿ ಹೋಗ್ತೀವಿ ಅಂತ ಅವ್ನು ಮದುವೆನೇ ಆಗಿರಲಿಲ್ಲ. ಇವ್ರು ಲವ್ ಮ್ಯಾರೇಜ್ ಆದರು. ಆ ಥರ ಅವ್ನು ಮದುವೆ ಆಗದೆ ನನ್ನ ಜೊತೆ ಇದ್ದ ಅವನು. ಯಾಕಂದ್ರೆ ನಾನು ಒಂಟಿಯಾಗಿ ಹೋಗ್ತೀನಿ ಇವಾಗ ಒಂಟಿನೇ ಮಾಡ್ಬಿಟ್ಟು ಹೊಟ್ಟೋದ. ಸಾಲ ಮಾಡ್ಕೊಂಡಿದ್ದಕ್ಕೆ ಕಾರಣ ಅಂತ ಜನ ನಿಮ್ಮನ್ನ ಕೇಳ್ತಾರೆ ಅನ್ನೋ ಕಾರಣಕ್ಕೋಸ್ಕರ ನಿಮ್ಮ ಅಣ್ಣ ನಿನ್ನೆ ವಿಡಿಯೋ ಮಾಡಿ ಸೂಸೈಡ್ ಮಾಡ್ಕೊಂಡು ನನ್ನ ತಂಗಿನ ಕಾಪಾಡಿ ಅನ್ಕೊಂಡು ನನ್ನ ತಂಗಿದೇನು ತಪ್ಪಿಲ್ಲ ಅವಳನ್ನ ಕಾಪಾಡಿ ಅನ್ಕೊಂಡು ಯಾರು ನೋಡಿದ್ರು ಕಾಪಾಡಿ ನನ್ನ ತಂಗಿನ ಅನ್ಕೊಂಡು ಅವ್ನು ಸೂಸೈಡ್ ಮಾಡ್ಕೊಂಡಲ್ಲ. ಅದಕ್ಕೋಸ್ಕರ ಅವ್ನು ಸೂಸೈಡ್ ಮಾಡ್ಕೊಂಡ. ಮೇರಿ ಶರೀರ್ ವಿದ್ಯಾನಗರ ಸಿದ್ಧಾರ್ಥಲ್ಲಿ ಇಟ್ಟಿದ್ದೀರ. ಇವರು ಅಲ್ಲೇ ಇದ್ದಿದ್ದು, ನಮ್ಮನೇಲೇ ಇದ್ದಿದ್ದು. ಏನೋ ಒಂದ್ ಸ್ವಲ್ಪ ಮಾತಾಡ್ಬಿಟ್ಟು ಅಡುಗೆ ಮನೆಗೆ ಹೋದ್ರು. ಈ ಕಡೆ ಪಕ್ಕ ರೋಡಲ್ಲೇ ಎರಗನಳ್ಳಿ, ಒಂದು ರೋಡ್ ಈ ಕಡೆಗೆ ಎರಗನಳ್ಳಿ, ಈ ಕಡೆ ಒಂದು ವಿದ್ಯಾನಗರ. ಈ ಮಕ್ಳು ಬೇಡ ಅಂತ ಹೇಳಿದ್ರು. ಯಾಕಂದ್ರೆ ನನಗೊಬ್ಳು ಮಗಳಿದ್ದಾಳೆ, ನನಗೆ ಮಗಳಿದ್ದಾಳೆ. 4 ಜನ ಅದೊಂದು ಮಗುನೇ ಸಾಕೋಣ ಅಂತಂದ್ರು. ಯಾಕಂದ್ರೆ ಹಸ್ಬೆಂಡ್ ಇಲ್ಲ ಅಲ್ಲ. ತುಂಬಾ ಚೆನ್ನಾಗಿದ್ವಿ. 4 ಜನ ಅಂದ್ರೆ ಇಬ್ರು ಅಣ್ಣಂದಿರು, ನೀವು ಮತ್ತೆ ಮೇಡಮ್ ಅಕ್ಕ. ಅವರು ಅಂದ್ರೆ ಅವ್ರು ಬೇರೆ ಇದ್ದಾರೆ. ಅವ್ರಿಗೂ ನಮ್ಮ ಫ್ಯಾಮಿಲಿಗೆ ಅಷ್ಟು ಟಚ್ ಇಲ್ಲ. ಅವ್ರು ಆಗಿಂದನೂ ಬೇರೆನೇ. ಅವ್ರು ಬೆಳಗ್ಗೆ ಹೋಗ್ತಾರೆ, ರಾತ್ರಿ ಬರ್ತಾರೆ, ಬರೋದೇ ಇಲ್ಲ ಮನೆಗೆ. ಯಾವಾಗಲೂ 1 ತಿಂಗ್ಳಿಗೆ ಒಂದ್ಸರಿ ಬರ್ತಾರೆ ಅಷ್ಟೇ. ಅವ್ರಿಗೇನು ಗೊತ್ತಾಗಲ್ಲ ಈ ಮನೆಯಲ್ಲಿ ಏನು ನಡೀತಿದೆ ಅನ್ನೋದು ಅವಳಿಗೆ ಗೊತ್ತಿಲ್ಲ. ಬಟ್ ಗೊತ್ತು ಸಾಲ ಮಾಡ್ಕೊಂಡು ಏನೋ ಮಾಡ್ಕೊಂಡಿದ್ದಾರೆ ಅನ್ನೋದು ಗೊತ್ತು. ಬಟ್ ಬೇರೆ ವಿಷಯಗಳು ಅವಳು ಗೊತ್ತಿಲ್ಲ. ನಿಮ್ಮ ಅಣ್ಣ ತೀರೋದ್ಮೇಲೆ ಇವರು ಕಾಂಟ್ಯಾಕ್ಟ್ ಮಾಡೋ ಪ್ರಯತ್ನ ಮಾಡಲಿಲ್ವಾ ನೀವು ಕಂಪ್ಲೇಂಟ್ ಕೊಟ್ಟ ಮೇಲೆ? ಫೋನ್ ರಿಂಗ್ ಆಗ್ತಾನೆ ಇತ್ತು, ರಿಸೀವ್ ಮಾಡ್ತಿಲ್ಲ. ಜೋಶಿ ಫೋನ್ ಮಾಡಿದ್ರು ನನಗೆ. ಜೋಶಿ ಫೋನ್ ಮಾಡಿಬಿಟ್ಟು ಈ ಥರ ಸೂಸೈಡ್ ಮಾಡ್ಕೋತೀನಿ ಶರಿ, ನೀನು ಮಾಡ್ಕೊಬಿಡಪ್ಪ. ಜೋಶಿ ಇವರಲ್ಲ ಅಣ್ಣ. ಎಲ್ಲರೂ ಜನಗಳೆಲ್ಲ ಬಂದು ನಿನ್ ಕಿತ್ತು ತಿಂತಾರೆ ಮಗಳೇ ಹಂಗೆ ಅನ್ನೋದು. ಶರ ನೀನು ಮಾಡ್ಕೊಬಿಡಪ್ಪ, ಮಗುನ ಸಾಯಿಸ್ಬಿಡು. ಯಾಕಂದ್ರೆ ಮಗುನ ಯಾರು ನೋಡ್ಕೊಳ್ಳಲ್ಲ. ಮಗುನೆಲ್ಲ ಏನಾರು ಮಾಡ್ಬಿಡ್ತಾರೆ. ಚೆನ್ನಾಗಿರೋ ಮಗು ಅಲ್ವಾ, ಏನಾರು ಮಾಡ್ತಾರೆ. ನೀನು ಮಾಡು. ನಾನು ಹೇಳ್ತೇನೆ ಫೋನ್, ನಂಗೆ ಸಾಯಿಸೋಕ್ಕಾಗ್ತಿಲ್ಲ ಮಗುನ ಅಂತ ಹೇಳ್ತಿದ್ದೀನಿ. ಸಾಯಿಸ್ಬಿಡು ಶರಿ ಅಂತಂದ್ರು. ಸಾಯಿಸ್ಬಿಡು ಪಾಪುನ ಅಂತಂದ್ರು. ಅದಾದ್ಮೇಲೆ ನೀನು ಸತ್ತೋಗು, ಆಗಲ್ಲ ನಮಗೆ ಬದುಕೋಕೆ, ನಮ್ಗೆ ಈ ಥರ ಸಾಲ ಎಲ್ಲ ನಮ್ಗೆ ಆಗಲ್ಲ. ಏನು ಮಾಡಿದ್ರು ಸೇರ್ಸಕ್ಕಾಗಲ್ಲ, ನಮ್ಮ ಕೈಲಿ ಅದು ಶಕ್ತಿ ಇಲ್ಲ ಸಾಲ ತೀರ್ಸಕ್ಕೆ. ಮಾನ ಮರ್ಯಾದೆಯಿಂದ ಬದುಕಿದವ್ರಲ್ವ ನಾವು. ಇವರಿಬ್ರು ಸಾಲ ಮಾಡಿ ಇವರು ಕೊಡೋಕ್ಕೆ ರೆಡಿ ಇಲ್ಲ. ನಮ್ಮನೇಲಿ ಇತ್ಕೊಂಡು ಸಾಲ ಮಾಡಿದ್ದು. ನಮ್ಮದು ಸ್ವಂತ ಮನೆ. ನಮ್ಮನೇಲಿ ಇತ್ಕೊಂಡು ಇವ್ರು ಸಾಲ ಮಾಡಿದ್ದು. ನನಗೂ ಅವಳಿಗೆ ಒಂದು ಸ್ವಲ್ಪ ಜಗಳ ಆಯ್ತು. ಈ ದುಡ್ಡಿನ ವಿಷಯದಲ್ಲಿ ಜಗಳ ಆದಾಗ ಅವಳು ಬೇರೆ ಮನೆಗೆ ಹೋಗಿದ್ದು. ಸಾಲದವರೆಲ್ಲ ನಮ್ಮ ಮನೆಗೆ ಬರ್ತಿದ್ದಾರೆ. ಎಷ್ಟು ತಿಂಗಳಾಯ್ತು ಬೇರೆ ಮನೆಗೆ ಹೋಗಿ? ಇವಳು ಒಂದು 8 ತಿಂಗಳಾಗಿರುತ್ತೆ. ಸಾಲ ಇತ್ತು ಮೇಡಮ್? ಮಾಡ್ಕೊಂಡಿದ್ದಾರೆ, ಒಂದು 80 ಲಕ್ಷ ಅಷ್ಟು ಮಾಡ್ಕೊಂಡಿದ್ದಾರೆ. ಎಲ್ಲ ಇಂಡಸ್ಟ್ರಿ ಇದು ಕಂಪನಿಗೆ ಹಾಕಿ ಒಂದಕ್ಕೊಂದು ಸಿಗುತ್ತದೆ. ಬೇರೆಯವ್ರದ್ದೆಲ್ಲ ಹಾಕಿಸ್ಬಿಟ್ಟು ಇವಳು ಆ ಕಂಪನಿಯಿಂದ ಸಿಗದೆ ಇದ್ದಾಗ ಇವಳ ಕೈಯಿಂದ ಬೇರೆ ಕಡೆಯಿಂದ ಸಾಲ ಇಸ್ಕೊಂಡು ಜನಗಳು ಕೊಡ್ತಿದ್ಲು. ಇವಳು ಏನು ಆಗ್ಬಾರ್ದಲ್ಲ ಆ ಥರ ಇವಳು ಇಸ್ಕೊಂಡು ಬೇರೆಯವ್ರಿಗೆ ಕೊಡ್ತಿದ್ಲು. ಮೇರಿ ಶರೀನ್.